ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ವೀಕ್ಷಕರೇ, ದೇವರ ವಚನವನ್ನು ಹಂಚುವುದಕ್ಕೆ ದೇವರ ಈ ಸಮಯವನ್ನು ನಮಗೆ ಕೊಟ್ಟಿರೋದಕ್ಕೋಸ್ಕರ ನಾವು ದೇವರನ್ನು ಸ್ತುತಿಸುವುದನಾಗಿದ್ದೀನಿ. ದೇವರ ವಾಕ್ಯವು ಜೀವವುಳ್ಳದಾಗಿದ್ದೇವೆ. ದೇವರ ವಾಕ್ಯವನ್ನು ಕಳಿಸಿ ಅದು ದೇವರು ರೋಗಿಗಳನ್ನು ಸ್ವಸ್ಥ ಮಾಡುವ ವಾಕ್ಯವಾಗಿದ್ದಾವೆ. ದೇವರ ವಾಕ್ಯ, ದೇವರ ವಾಕ್ಯವು ನಾವು ಹಂಚುವಾಗ ಅದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತದೆ. ರೋಗಿಗಳಿಗೆ ಬಿಡುಗಡೆ ಉಂಟಾಗುತ್ತೆ. ದೇವರ ವಾಕ್ಯವು ಸಜೀವವಾದದ್ದು ಆಗಿದ್ದಾವೆ. ಅದು ಇಬ್ಬಾಯಿ ಕತ್ತಿಗಿನೂ ಹದವಾದವಾಗಿದ್ದಾವೆ. ಅದರಿಂದ ದಯಮಾಡಿ ದೇವರ ವಾಕ್ಯಕ್ಕೆ ನೀವು ಲಕ್ಷ್ಯ ಕೊಟ್ಟು ಕೇಳ್ರೆ ಇವತ್ತು ದೇವರು ದೊಡ್ಡ ಅದ್ಭುತವನ್ನೇ ಮಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ವಚನಕ್ಕೋಸ್ಕರ ನಾವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳನ್ನು ನಾವು ಓದ್ಕೊಳ್ಳೋಣ. ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೆ ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ಒಂದು ಮನೆಯ ವಿಷಯವಾಗಿ ನಾವಿಲ್ಲಿ ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮನುಷ್ಯ ಜೀವನದಲ್ಲಿ ನಾವು ನೋಡೋದಾದರೆ ನಾವು 3 ಮನೆಗಳನ್ನು ದಾಟಿ ಹೋಗಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆ ಮನೆಯ ವಿಷಯವಾಗಿ, 3ನೇ ಮನೆಯ ವಿಷಯವಾಗಿ ನಾವಿಲ್ಲಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅದು ಒಂದು ನಿತ್ಯವಾದ ಮನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ವಾಕ್ಯ ಮತ್ತೊಂದು ಸರ್ತಿ ಹೋದ್ರೆ, ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ, ಅದು ಕೈಯಿಂದ ಕಟ್ಟಿರುವ ಮನೆಯಾಗಿದೆ, ನಿತ್ಯವಾಗಿರುವಂತದ್ದಾಗಿದೆ. ನಿತ್ಯವಾಗಿರುವಂತದ್ದಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವು ಈ ಮನೆಯ ವಿಷಯವಾಗಿ ನಾವು ಕಲಿಯೋದಾದ್ರೆ ಮೊದಲನೇ ಮನೆ ಯಾವುದು ಎಂಬುದಾಗಿ ನಾವು ನೋಡೋದಾದ್ರೆ 139ನೇ ಕೀರ್ತನೆ 13ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. 139ನೇ ಕೀರ್ತನೆ 13ನೇ ವಾಕ್ಯವನ್ನು. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ತಾಯಿಯ ಗರ್ಭದಲ್ಲಿ ನನ್ನನ್ನು ಅಥವಾ ನಿಮ್ಮನ್ನು ರೂಪಿಸಿರುವನು ನೀನಲ್ಲವೇ ಎಂಬುದಾಗಿ ಈ ವಾಕ್ಯದಿಂದ ಕೀರ್ತನಗಾರನು ಹೇಳ್ತಾ ಇದ್ದಾನೆ. ಮೊದಲನೇ ಮನೆ ಯಾವುದಂದ್ರೆ, ನಾವು ತಾಯಿಯ ಗರ್ಭದಲ್ಲಿ ದೇವರು ನಮ್ಮನ್ನು ರೂಪಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ತಾಯಿಯ ಮನೆಯಲ್ಲಿ ದೇವರು ನಮ್ಮನ್ನು ಮೊದಲನೇದಾಗಿ ತಾನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆ ಮನೆ ನಮ್ಮ ಮೊದಲನೇ ಮನೆಯಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿಯ ಮನೆಯಲ್ಲಿ ನಾವು ಎಷ್ಟು ದಿವಸ ಇರಬೇಕಾಗುತ್ತೆ? ದೇವರು ನಮ್ಮನ್ನು ತಾಯಿಯ ಮನೆಯಲ್ಲಿ ರೂಪಿಸಿದಾಗ ಅಲ್ಲಿ 55 ದಿವಸಗಳ ಆ ಒಂದು ಪಿಂಡವಾಗಿ ತಾಯಿಯ ಗರ್ಭದಲ್ಲಿ ಇರ್ತೀವಿ ಎಂಬುದಾಗಿ ಸೈನ್ಸ್ ಪ್ರಕಾರವಾಗಿ ನಾವು ನೋಡ್ತೀವಿ. 56ನೇ ದಿನದಿಂದ ಕೈಯು, ಕಾಲು, ಶರೀರ ಭಾಗಗಳನ್ನು ಉತ್ಪತ್ತಿ ಆಗುತ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಒಟ್ಟಿನಲ್ಲಿ ತಾಯಿಯ ಗರ್ಭದಲ್ಲಿ ನಾವು 9 ತಿಂಗಳು 9 ದಿವಸ ಮ್ಯಾಕ್ಸಿಮಮ್ ತಾಯಿಯ ಗರ್ಭದಲ್ಲಿ ನಾವು ಇರಬೇಕಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿಯ ಗರ್ಭದಲ್ಲಿ ಒಂದು ಮಗು ಇರೋದಕ್ಕೆ ಬಹಳ ಇಷ್ಟಪಡ್ತದೆ. ಯಾಕಂದರೆ ಅದು ಬೆಚ್ಚಗಾಗಿ ಚೆನ್ನಾಗಿ ತಾಯಿಯ ಗರ್ಭದಲ್ಲಿ ಇರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯಾವ ಕೊರತೆನೂ ಇಲ್ಲ. ತಾಯಿಯ ಶರೀರದಿಂದ ಅದಕ್ಕೆ ಬೇಕಾಗಿರುವ ಪೋಷಕಾಂಶಗಳನ್ನು, ಆಹಾರವನ್ನು ಅದಕ್ಕೆ ದೊರಕ್ತದೆ. ಚೆನ್ನಾಗಿ ಬೆಚ್ಚಗೂ ತಾಯಿಯ ಗರ್ಭದಲ್ಲಿ ಆ ಮಗು ಸುರಕ್ಷಿತವಾಗಿ ಇರೋದನ್ನು ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ತಾಯಿಯ ಗರ್ಭದಲ್ಲಿ ಭಾಳ ದಿವಸ ಇರೋದಕ್ಕೆ ಬರೋದಿಲ್ಲ. ತಾಯಿಯ ಗರ್ಭದಲ್ಲಿ ಅದು 9 ತಿಂಗಳು 9 ದಿವಸ, ಆಮೇಲೆ ಕೆಲವು ನಿಮಿಷಗಳು ಆಗಿದ ತಕ್ಷಣವೇ ಆ ಗರ್ಭಪಾತ್ರವನ್ನು ಅದು ಶೃಂಗಿ ಆಗುತ್ತೆ, ಸಣ್ಣದಾಗಿ ಬರ್ತಾ ಇರೋದು. ಆಮೇಲೆ ಮಗುವನ್ನು ಹೊರಗಡೆ ತಳ್ಳುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಶಾಶ್ವತವಾದ ಮನೆಯಲ್ಲ. ಒಂದು ದಿವಸ ತಾಯಿಯ ಗರ್ಭದಿಂದ ಮಗು
ಹೊರಗಡೆ ಬರಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿಯ ಮನೆಯಿಂದ ಮಗು ಹೊರಗಡೆ ಬಂದಾಗ ಯಾವ ಮಕ್ಕಳು ನಗುತ್ತಾ ಬರೋದು ನಾವು ನೋಡಲ್ಲ. ಎಲ್ಲ ಮಕ್ಕಳು ಹತ್ತುಕೊಳ್ತಾ ಬರ್ತಾ ಇದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹತ್ತುಕೊಳ್ತಾ ಜೋರಾಗಿ ಕಿರುಚುತ್ತಾ ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಎಲ್ಲ ಮಕ್ಕಳು ಕಿರುಚುತ್ತಾ ಬರ್ತದೆ. ಯಾಕಂದ್ರೆ ತಾಯಿಯ ಗರ್ಭದಿಂದ ಹೊರಗಡೆ ಬರೋಕ್ಕೆ ಆ ಮಗುವಿಗೆ ಇಷ್ಟ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊರಗಡೆ ಬಂದಿದ ತಕ್ಷಣ ಎಲ್ಲ ಮಕ್ಕಳು ಏನು ಮಾಡ್ತಾರೆ, ತನ್ನ ಕೈಯನ್ನ ಮುಷ್ಟಿಯನ್ನ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡು ತಾನು ಹೊರಗಡೆ ಬರ್ತದೆ, ಕೈಯಲ್ಲೇನೋ ತಗೊಂಬಂದಿದೆ ಎಂಬುದಾಗಿ. ಆಮೇಲೆ ಅಲ್ಲಿಂದ ಒಂದು ಯುದ್ಧವನ್ನು ಅವನು ಪ್ರಾರಂಭ ಮಾಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ಮನೆ ಯಾವುದು ಬೇರೆ ಯಾವುದು ಅಲ್ಲ, ಈ ಭೂಮಿಯಲ್ಲೇ. ಅದು ಇಷ್ಟ ಇಲ್ಲದಲ್ಲ ಈ ಭೂಮಿಯಲ್ಲಿ ಬಂದರೂ ಕೂಡ, ಈ ಭೂಮಿಯಲ್ಲಿ ಬಂದ ಮೇಲೆ ಈ ಭೂಮಿಯಿಂದ ಬಿಟ್ಟು ಹೋಗೋಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಯಾರಿಗೂ ಸಾಯಕ್ಕೆ ಇಷ್ಟ ಇಲ್ಲ. ಎರಡೂ ಮನೆಯಿಂದಲೂ ಬಿಟ್ಟು ಹೋಗೋಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಈ ಮನೆಯಲ್ಲಿ ಬಂದ ತಕ್ಷಣ ಈ ಭೂಮಿಯಲ್ಲಿ ಅವರು ಸುಖವಾಗಿ ವಾಸ ಮಾಡಿ ಯಾರು ಸಾಯೋದಕ್ಕೆ ಇಷ್ಟಪಡ್ತಾಲೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಈ ಭೂಮಿಯಲ್ಲಿ ಇರೋಕ್ಕೆ ದೇವರು ಬಿಡೋದಿಲ್ಲ. ಈ ಭೂಮಿಯಲ್ಲಿ ಇರೋದಕ್ಕೊಂದು ಲಿಮಿಟೇಷನ್ ಇದೆ. ಮನುಷ್ಯನಿಗೆ ಆಯುಸ್ಸು ಮೊದಲು ಒಂದು ಹೆಚ್ಚು ಕಡಿಮೆ 1000 ವರ್ಷ ತನಕ ಮೊದಲು ಮನುಷ್ಯನಿಗೆ ಆಯುಸ್ಸಿದ್ವು. ಆಮೇಲೆ ಆಯುಸ್ಸಲ್ಲಿಂದ ಕಮ್ಮಿ ಮಾಡಿಕೊಂಡು ಅದನ್ನು 120 ವರ್ಷವಾಗಿ ದೇವರು ಕಡಿತಗೊಳಿಸಿರೋದನ್ನಾಗಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೋಶೆ ಆಯುಸ್ಸು 120 ವರ್ಷವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಈ ಮ್ಯಾಕ್ಸಿಮಮ್ 100 ವಯಸ್ಸು ಇಲ್ಲ 120 ವಯಸ್ಸರೊಳಗಡೆ ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾಗುತ್ತೆ. 60 ಮತ್ತು 70 ಎಂಬುದಾಗಿ ಕೀರ್ತನಗಾರನ ಕೂಡ ಹೇಳೋದನ್ನು ನಾವು ನೋಡ್ತೀವಿ. 70 ವರ್ಷ ಅಥವಾ 80 ವರ್ಷ ಎಂಬುದಾಗಿ 78ನೇ ಕೀರ್ತನೆಯಲ್ಲಿ ನಾವು ಅದನ್ನು ನೋಡುವರಾಗಿದ್ದೀವಿ. ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನು ಭಾಳ ದಿವಸ ಬಾಳಕ್ಕೆ ಬರೋದಿಲ್ಲ. ಆದರೆ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂದರೆ, ಈ ಭೂಮಿಯಲ್ಲಿ ನಾವು ಜೀವಿಸಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು. 3ನೇ ಮನೆ ನಿತ್ಯವಾದ ಒಂದು ಮನೆಯಾಗಿದ್ದಾವೆ. ಹಲ್ಲೆಲೂಯಾ. ಈ 3ನೇ ಮನೆಯಲ್ಲಿ ನಾವು ಹೋಗೋದಕ್ಕೆ ಪ್ರತಿಯೊಬ್ಬರು ಸಿದ್ಧವಾಗಿರಬೇಕಾಗಿರೋದು ಎಷ್ಟೋ ಅಗತ್ಯವಾಗಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 2ನೇ ಮನೆ ಬಿಡೋದಕ್ಕೆ ಎಲ್ಲವರು ಇಲ್ಲೇ ಇರಬೇಕು ಎಂಬುದಾಗಿ ಆಸೆ ಪಟ್ಟರೂ ಕೂಡ ಇಲ್ಲಿಂದ ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಮರಣವನ್ನು ಪ್ರತಿಯೊಬ್ಬ ಮನುಷ್ಯರಿಗೂ ದೇವರು ನೇಮಿಸಿದ್ದಾರೆ. ಕಡೆಗೆ ನ್ಯಾಯ ತೀರ್ಪು ದೇವರು ನೇಮಿಸಿದ್ದಾರೆ ಎಂಬುದಾಗಿ ಸತ್ಯವೇದದಿಂದ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವರಾಗಿದ್ದೀವಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಮರಣವನ್ನು ಹೊಂದಲೇಬೇಕು. ಸತ್ತ ಮೇಲೆ ನಾವು ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಈ ಭೂಮಿಯಲ್ಲಿದ್ದಾಗಲೇ ನಾವೊಂದು ತೀರ್ಮಾನ ಮಾಡ್ಕೋಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ನಮ್ಮ ಜೀವನವನ್ನು ಯಾವ ರೀತಿ ನಡೆಸ್ತೀವಿ? ಪ್ರತಿಯೊಬ್ಬ ಮನುಷ್ಯರು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಪಾಪವನ್ನು ಮಾಡಿದವರೆಲ್ಲ ನಿತ್ಯವಾದ ನರಕಕ್ಕೆ ಹೋಗ್ತಾರೆ. ಆ ನರಕದಿಂದ ಬಿಡುಗಡೆ ಕೊಡುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟಿ ಬಂದರು. ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಯೇಸು ಕಾಲ್ವರಿ ಶಿಲುಬೆಯಲ್ಲಿ ನಮ್ಮ ಪಾಪಕ್ಕೋಸ್ಕರ, ನಮ್ಮ ಶಾಪಕ್ಕೋಸ್ಕರ, ನಮ್ಮ ರೋಗಕ್ಕೋಸ್ಕರ ಯೇಸು ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು. ಯೇಸು ಸತ್ರು, ಯೇಸು ಉಣಲ್ಪಟ್ರು, ಯೇಸು 3ನೇ ದಿವಸ ಎದ್ದು ಬಂದು ಇವತ್ತು ಜೀವಿಸುವ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ. ಯೇಸು ಈ ಪ್ರಪಂಚದಲ್ಲಿ ಇದ್ದಾಗ ಮಾಡಿರುವ ಅನೇಕ ಅದ್ಭುತ ಕಾರ್ಯಗಳನ್ನು ಯೇಸು ಇವತ್ತು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಯೇಸು ಈ ಪ್ರಪಂಚದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಸತ್ತವರನ್ನು ಎಬ್ಬರಿಸಿದರು, ಕುಷ್ಠರೋಗಿಗಳನ್ನು ವಾಸಿ ಮಾಡಿದರು, 5 ರೊಟ್ಟಿಯಿಂದ 5,000 ಜನಗಳಿಗೆ ಊಟ ಕೊಟ್ಟರು. ಇದಕ್ಕನ್ನು ಮಿಗಿಲಾಗಿ ಮಾಡಿರೋದೇನಪ್ಪ ಅಂದರೆ ಇಡೀ ಮಾನವರನ್ನು ರಕ್ಷಿಸುವುದಕ್ಕೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನೇ ಸುರಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ರಕ್ತದಿಂದ ನಮಗೆ ಬಿಡುಗಡೆ ಉಂಟು. ಸೈತಾನಿಂದ ಬಿಡುಗಡೆ, ಸೈತಾನ ಬಂಧನದಲ್ಲಿರುವವರಿಗೆ ಆ ರಕ್ತದಿಂದ ಬಿಡುಗಡೆ ಉಂಟು. ಪಾಪದಲ್ಲಿ ಬಿಡುಗಡೆ, ರೋಗದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ. ಇದರಿಂದೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಬಿಡುಗಡೆ ಕೊಡುವನಾಗಿದ್ದಾನೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 3ನೇ ವಚನ ತನಕ ನಾವು ಓದ್ಕೊಳ್ಳೋಣ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ನಾನು ಹೋಗುತ್ತೀನಲ್ಲ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿದ್ದಾಗಲೇ ನಮಗೊಂದು ವಾಗ್ದಾನವನ್ನು ದೇವರು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಮಗೋಸ್ಕರ ಒಂದು ಮನೆಯನ್ನು ಕಟ್ಟೋದಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ಪರಲೋಕದಲ್ಲಿ ದೇವರು ಒಂದು ಮನೆಯನ್ನು ಕಟ್ಟುತ್ತಾನೆ. ಆ ಮನೆ ಆಗಿದ್ದೇವೆ ನಮ್ಮ ಶಾಶ್ವತವಾದ 3ನೇ ಮನೆ. ಅದಕ್ಕೆ ಅದೇ ಮನೆ ವಿಷಯವಾಗಿ ನಾವು ಇಲ್ಲಿ 2ನೇ ಕೊರಿಂಥಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆ ಮನೆ ಶಾಶ್ವತವಾದ ಮನೆಯಾಗಿದ್ದೇವೆ. ಆ ಮನೆಯಲ್ಲಿ ಹೋಗೋರಿಗೆ ಶಾಂತಿ ಉಂಟು, ಸಮಾಧಾನ ಉಂಟು. ಹಲ್ಲೆಲೂಯಾ. ಆ ಮನೆಯಲ್ಲಿ ಹೋಗೋರು ಯಾರು ಹೋಗ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ತನ್ನ ವಾಕ್ಯದ ಅನುಸಾರವಾಗಿ ಜೀವಿಸಿ, ತನ್ನ ವಾಕ್ಯದ ಮೇರೆಗೆ ಜೀವಿಸಿ, ನೀತಿವಂತರಾಗಿ ಜೀವಿಸಿ ತನ್ನ ಓಟವನ್ನು ಕಡೆಗಳಿಸಿದಾಗ ತನಗೆ ನಿತ್ಯವಾದ ಒಂದು ಮನೆಯನ್ನು ದೇವರು ಸಿದ್ಧ ಮಾಡಿಟ್ಟಿರೋದನ್ನು ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮನೆಯಲ್ಲಿ ಹೋಗಬೇಕು ಅಂದರೆ ನಾವು ಯಾರು ಹೋಗ್ತಾರೆ, ಯಾರು ಹೋಗಲ್ಲ ಎಂಬುದಾಗಿ ಕೂಡ ನಾವು ನೋಡಬೇಕಾಗಿರೋದು ಎಷ್ಟು ಅಗತ್ಯವಾಗಿದೆ. ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ನೋಡೋಣ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡನು. ಇಲ್ಲಿ ಯೋಹಾನನು ತನ್ನ ಪ್ರಕಟಣೆ ಮೂಲಕ ದೇವರ ದರ್ಶನವನ್ನು, ಆ 3ನೇ ಮನೆ ವಿಷಯವಾಗಿ ದೇವರು ಯೋಹಾನಿಗೆ ದರ್ಶನವನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮನೆಯಲ್ಲಿ ಯಾರು ಹೋಗ್ತಾರೆ, ಯಾರು ಹೋಗೋದಿಲ್ಲ ಎಂಬುದಾಗಿ ನಾವು 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. 8ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆ, ಅದು 2ನೇ ಮರಣವು ಎಂದು ನನಗೆ ಹೇಳಿದನು. ಹಲ್ಲೆಲೂಯಾ. 2ನೇ ಮರಣ ಎಂಬುದಾಗಿ ನಾವು ಇಲ್ಲಿ ನೋಡ್ತೀವಿ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಇವರು ಯಾರು ಆ ನಿತ್ಯವಾದ ಭವನಕ್ಕೆ 3ನೇ ಮನೆಗೆ ಹೋಗೋಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಪ್ರಕಟಣೆಯ ಗ್ರಂಥದಿಂದ ನಾವು ನೋಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 3ನೇ ಮನೆಯಲ್ಲಿ ನಾವು ಹೋಗಬೇಕು ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿ, ಯೇಸುವೆ ನೀನೇ ನನ್ನ ರಕ್ಷಕನು, ನೀನೇ ನನ್ನ ಒಡೆಯನು, ನೀನೇ ನನ್ನ ಸೃಷ್ಟಿಕರ್ತನು ಎಂಬುದಾಗಿ ಆ ಯೇಸುವಿಗೆ ಅಡ್ಡ ಬಿದ್ದು ನಾವು ಯೇಸುವನ್ನು ನಾವು ಆರಾಧನೆ ಮಾಡಬೇಕು. ಆ ಯೇಸುಗೋಸ್ಕರ ನಾವು ಜೀವಿಸಬೇಕು. ನಾವು ಜೀವಿಸಿದರೆ ಯೇಸುಗೋಸ್ಕರ ಜೀವಿಸ್ತೀವಿ, ನಾವು ಸತ್ರು ಯೇಸುಗೋಸ್ಕರ ಸಾಯ್ತೀವಿ ಎಂಬ ಒಂದು ತೀರ್ಮಾನದೊಂದಿಗೆ ನಾವು ಜೀವಿಸಿದರೆ ನಾವು ಈ ಪ್ರಪಂಚದಿಂದ ನಾವು ಹೋದಾಗ ನಾವು ನಿತ್ಯ ಜೀವಕ್ಕೆ ಹೋಗ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ನಮಗೆ ಪ್ರತಿಯೊಬ್ಬ ಮನುಷ್ಯರು ಒಂದು ಮರಣ ಅವನಿಗೆ ನೇಮಿಸಲ್ಪಟ್ಟಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮರಣ ಎಂದರೆ ಅದರ ಅರ್ಥವೇನಪ್ಪ ಅಂದರೆ ಮಾ ಪ್ಲಸ್ ರಣ. ರಣವೆಂದರೆ ಒಂದು ಯುದ್ಧ, ಮಾ ಎಂದರೆ ಮುಗೀತು ಎಂಬುದಾಗಿ. ಈ ಪ್ರಪಂಚದಲ್ಲಿರುವ ನಮ್ಮ ಯುದ್ಧವನ್ನು ಮುಗೀತು, ಮತ್ತು ನಾವು ಪರಲೋಕಕ್ಕೆ ಹೋಗ್ತೀವಿ ಎಂಬುದಾಗಿ ನಾವು ನೋಡ್ತೀವಿ. ನಾವು ಪರಲೋಕಕ್ಕೆ ಇಲ್ಲ ನಿತ್ಯವಾದ ನರಕಕ್ಕೆ, 2 ಕಡೆಗೆ ನಾವು ದೇವರ ಕಡೆಗೆ ನ್ಯಾಯ ತೀರ್ಪಿನಲ್ಲಿ ಯಾರು ತನ್ನಲ್ಲಿ ಕರ್ತನ ನಂಬಿಕೆಸ್ಥರಾಗಿ ಮೊದಲಿಂಗತಿ ಸಭೆಯಾಗಿ ಯಾರು ಮಾರ್ಪಟ್ಟಿರ್ತಾರೋ ಅವರಿಗೆ ಪರಲೋಕಕ್ಕೆ ಹೋಗೋಕ್ಕೆ ತಾನು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮನೆಯನ್ನು ಸಿದ್ಧ ಮಾಡಿದ್ದಾನೆ. ನಮ್ಮ ಯೇಸು ತಿರುಗಿ ಬರುವನಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ, ಅದು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ
ಬರೆದಿದ್ದಾನೆ, ನಾನು ತಿರುಗಿ ಬರ್ತೀನಿ ಎಂಬುದಾಗಿ. ಆ 14ನೇ ಅಧ್ಯಾಯ ನಾವು ಮತ್ತೊಂದು ಸರ್ತಿ ಓದ್ಕೊಳ್ಳೋಣ. 14ನೇ ಅಧ್ಯಾಯ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೀವಿ ಎಂಬುದಾಗಿ. ಹಲ್ಲೆಲೂಯಾ. ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಸೇರೋದಕ್ಕೆ ಇಷ್ಟಪಡ್ತಿರೋ ಅವರು ತನ್ನ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನೀತಿವಂತರಾಗಿ ಯೇಸುಗೋಸ್ಕರ ಯಾರು ಜೀವಿಸ್ತಾರೋ, ಯೇಸುವಿನ ವಾಕ್ಯವಾನುಸಾರವಾಗಿ ಯಾರು ಜೀವಿಸ್ತಾರೋ ಅವರಿಗೆ ನಿತ್ಯವಾದ ಆ ಮನೆಯಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಮ್ಮನ್ನು ನಾವು ಪರೀಕ್ಷೆಗೊಳಿಸ್ಕೊಳ್ಳೋಣ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ? ನಾವು ಕೆಟ್ಟತನದ ಜೀವನವನ್ನು ನಮ್ಮನ್ನು ಬಿಟ್ಟು ಆ ಯೇಸುಗೋಸ್ಕರ ನಾವು ಜೀವಿಸೋಣ. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಬಹಳ ಕಷ್ಟಗಳುಂಟು. ಸೈತಾನ್ ನಮಗೆ ಶೋಧನೆಯನ್ನು ಕೊಡ್ತಾನೆ. ಪಾಪವನ್ನು ಮಾಡೋದಕ್ಕೋಸ್ಕರ ನಮಗೆ ಸೈತಾನ್ ಶೋಧನೆಯನ್ನು ಕೊಡ್ತಾನೆ. ಈ ಶೋಧನೆಯಿಂದ ನಾವು ತಪ್ಪಿಸಿ ನಾವು ಪರಲೋಕಕ್ಕೆ ನಿತ್ಯ ಜೀವ ಮಾರ್ಗಕ್ಕೆ ಹೋಗಬೇಕು ಅಂದರೆ ಆ ಯೇಸು ಸ್ವಾಮಿಯನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಬೇಕಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ನಾವು ಆ ಯೇಸು ಸ್ವಾಮಿಯನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡೋಣ. ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ಸೈತಾನು ನಮ್ಮನ್ನು ಪಾಪದಲ್ಲಿ ಬೀಳಿಸೋದಕ್ಕೋಸ್ಕರ ಅನೇಕ ಪ್ರಯತ್ನಗಳು ಮಾಡ್ತಾರೆ. ನಾವು ಕಳೆದ ನವೆಂಬರ್ 5ನೇ ತಾರೀಕಿಗೆ ನಾವು ಜೈಲಿನಲ್ಲಿ ಹೋಗಿ ನಾವು ಸುವಾರ್ತೆಯನ್ನು ಸಾರಿದ್ದೀವಿ. ಜೈಲಿನಲ್ಲಿ ಸುಮಾರು 165 ಕೈದಿಗಳನ್ನು ಸಾಲಾಗಿ ಕೂಡಿಸ್ಕೊಂಡ್ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಾವು ಸಾರಿದಾಗ ಅವರು ಈ ಪಾಪದ ವಿಷಯವಾಗಿ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದಾಗ ಪಾಪ ಮಾಡುವವರು ನರಕಕ್ಕೆ ಹೋಗ್ತಾರೆ, ಈ ಲೋಕದಲ್ಲಿ ಅವರಿಗೆ ಬಿಡುಗಡೆ ಇಲ್ಲ ಎಂಬುದಾಗಿ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಾಗ ಅನೇಕ ಕೈದಿಗಳು ಕಣ್ಣೀರಿನಿಂದ ಅವರು ಪ್ರಾರ್ಥನೆ ಮಾಡಿ ದೇವರ ಕಡೆಗೆ ಒಪ್ಪಿಸಿಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ನಮಗೆ ತುಂಬ ಸಂತೋಷವಾಯಿತು. ಅವರು ಪಾಪಗಳನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಅನೇಕರು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದೆ. ಅವರಿಗೆ ನಾವು ದೇವರ ಸುವಾರ್ತೆಯನ್ನು ಸಾರಿ ಹಾಡಾಡಿ ಒಳ್ಳೆಯ ಸಂದೇಶವನ್ನು ಅವರಿಗೆ ನಾವು ಕೊಟ್ಟು ಕೆಲವು ಕರಪತ್ರಗಳನ್ನೆಲ್ಲ ಅವರಿಗೆ ಕೊಟ್ಟು ಅವರು ಅನೇಕರು ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿದೆ ಎಂಬುದಾಗಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಈ ಯೇಸು ಸ್ವಾಮಿಯನ್ನು ನಾವು ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಳ್ಳೋಣ. ಯೇಸುವೇ, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಒಡೆಯನು, ನೀನೇ ನನ್ನ ಸೃಷ್ಟಿಕರ್ತನು ಎಂಬುದಾಗಿ ನಾವು ಇವತ್ತೇ ಒಪ್ಪಿಕೊಂಡು ಯೇಸುವಿನ ಬಳಿಗೆ ನಾವು ಬಂದರೆ ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಯೇಸು ನಮ್ಮ ರೋಗಗಳಿಂದ ನಮ್ಮನ್ನು ಸ್ವಸ್ಥ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾವು ಇಷ್ಟಪಡ್ತಾ ಇದ್ದೀನಿ. ಅನೇಕ ರೋಗಿಗಳಿಗೋಸ್ಕರ, ಅನೇಕ ಕಷ್ಟಗಳಲ್ಲಿ ನರಳುತ್ತಾ ಇರುವವರಿಗೋಸ್ಕರ, ಅನೇಕರು ಶಾಪದಲ್ಲಿ ಬಿದ್ದಿರುವವರಿಗೋಸ್ಕರ, ಅನೇಕರು ಸಾಲ ಬಾಧೆಯಲ್ಲಿ ಬಿದ್ದಿರುವವರಿಗೋಸ್ಕರ, ಅನೇಕರು ತಮ್ಮ ಸಾಲ ಬಾಧೆಗಳಿಂದ ಆತ್ಮಹತ್ಯೆಗೆ ಪ್ರೇರಣೆ ಮಾಡ್ತಾ ಇರುವವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. ಈ ನಿಮಿಷವೇ ದೇವರು ನಿಮಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ನಾವು ನಿಮಗೋಸ್ಕರ ಇವಾಗ ಪ್ರಾರ್ಥನೆ ಮಾಡ್ತೀವಿ. ಸರ್ವಶಕ್ತನು ನಿತ್ಯನವಾಗಿರುವ ಸ್ವರ್ಗೀಯ ತಂದೆಯೇ, ಯೇಸುವೆ, ಈ ವೀಕ್ಷಕರುವಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಬರ್ತಾ ಇದ್ದೀನಿ. ಈ ನಮ್ಮನ್ನು ಕೇಳ್ತಾ ಇರುವ ಅನೇಕರ ಕರ್ತನೆ ಸಾಲದ ಬಾಧೆಯಲ್ಲಿ ನರಳಾಡ್ತಾ ಇದ್ದಾರಲ್ಲಪ್ಪ. ಯೇಸುವೆ, ಫಿಲಿಪ್ಪಿ 4:19 ಪ್ರಕಾರವಾಗಿ ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕದಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀನು ನೀಗಿಸ್ತೀನಿ ಎಂಬುದಾಗಿ ನಿನ್ನ ವಾಗ್ದಾನದ ಮೇರೆಗೆ ಕರ್ತನೆ ಈ ವೀಕ್ಷಕರುವಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಬರ್ತಾ ಇದ್ದೀನಿ. ಸಾಲದ ಬಾಧೆಯಲ್ಲಿ ಕಷ್ಟಪಡುವರುವಾಗಿ ನಿಮ್ಮ ಬಳಿಗೆ ನಾವು ಬರ್ತಾ ಇದ್ದೀನಿ ಕರ್ತನೆ. ನಿನ್ನ ಸ್ವರ್ಗೀಯ ಭಂಡಾರದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಕರ್ತನೆ. ನಿನ್ನ ಭಂಡಾರದಲ್ಲಿ ಯಾವುದು ಕೊರತೆ ಇಲ್ಲ. ನೀನು ಆಶೀರ್ವಾದಗಳನ್ನು ಸುರಿಸಿ ಕರ್ತನೆ ಅವರೆಲ್ಲ ಸಾಲ ಬಾಧೆಗಳನ್ನು ನೀನು ಈ ನಿಮಿಷದಲ್ಲೇ ನೀನು ಅವರಿಗೆ ಬಿಡುಗಡೆಯನ್ನು ಕೊಡಬೇಕು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಯೇಸುವೆ, ನೀನು ಅವರ ಮೇಲೆ ಕರುಣೆ ತೋರಪ್ಪ. ಇವತ್ತಿಂದ ಅವರು ನಿನ್ನ ಮಕ್ಕಳನ್ನಾಗಿ ಕರ್ತನೆ ನಿನ್ನನ್ನು ಸ್ವೀಕಾರ ಮಾಡಿ ಕರ್ತನೆ ಅವರು ಜೀವಿಸ್ತಾರೆ. ಯೇಸುವೆ, ಅವರ ಸಾಲ ಬಾಧೆಗಳನ್ನೆಲ್ಲ ನೀನು ಈ ನಿಮಿಷದಲ್ಲೇ ನೀನು ತೆಗೆದಾಕಪ್ಪ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾರು ನನ್ನ ಹತ್ರ ಬರ್ತಾರೋ
ಅವರಿಗೆ ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ನೀನು ಅವರಿಗೆ ವಾಗ್ದಾನ ಮಾಡಿದಿರುವ ದೇವರಾಗಿದೆಯಲ್ಲಪ್ಪ. ಅವರಿಗೆ ಇವಾಗ ನಿನ್ನ ಬಳಿಗೆ ಬರ್ತಾ ಇದ್ದೀವಿ. ಅವರೆಲ್ಲ ಸಾಲಗಳು ಬಾಧಗಳನ್ನು ಈ ನಿಮಿಷದಲ್ಲೇ ನೀನು ತೆಗೆದಾಕಬೇಕು ಎಂಬುದಾಗಿ ನಿನ್ನ ವಾಗ್ದಾನ ಮೇರೆಗೆ ನಾವು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ರೋಗದಲ್ಲಿರುವವರಿಗೋಸ್ಕರ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಅನೇಕ ಕಷ್ಟಗಳಲ್ಲಿ ಬೆಡ್ ರಿಡನ್ ಆಗಿರುವವರಿಗೋಸ್ಕರ ಕರ್ತನೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಯೇಸುವೇ ಹಲ್ಲೆಲೂಯ. ಎಂದ ಕರ್ತನೆ ಪಕ್ಷಪಾತ ರೋಗಿಗಳನ್ನು ನೀನು ವಾಸ ಮಾಡಿದೆಯಲ್ಲಪ್ಪ ಕರ್ತನೆ, ನೀನು ವಾಸಿ ಮಾಡಿದೆಯಲ್ಲಪ್ಪ ಯೇಸುವೇ. ನಿನ್ನಲ್ಲಿ ಅಸಾಧ್ಯವಾದ ಒಂದು ಇಲ್ಲ ಕರ್ತನೆ. ಕುಷ್ಠರೋಗಿಗಳನ್ನು ನೀನು ವಾಸಿ ಮಾಡಿದೆಯಲ್ಲಪ್ಪ ಕರ್ತನೆ. ಹಲ್ಲೆಲೂಯ. ದೇವಪೀಠದವ್ರನ್ನ ನೀನು ಬಿಡಿಸಿದೆಯಲ್ಲಪ್ಪ ಕರ್ತನೆ. ನಾವು ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಅನೇಕ ಕುಟುಂಬಗಳಲ್ಲಿ ಕರ್ತನೆ ಪೈಶಾಚಿಕ ಬಂಧನದಿಂದ ಅನೇಕರು ನರಳಾಡ್ತಾ ಇದ್ದಾರೆ ಕರ್ತನೆ. ಅನೇಕ ರೋಗಗಳು ಯಾವ ಆಸ್ಪತ್ರೆಗೆ ಹೋಗಿದ್ರು ಸ್ವಸ್ಥವಾಗದೇ ಇರೋ ರೋಗಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಯೇಸುವೇ ಈ ನಿಮಿಷದಲ್ಲೇ ಕರ್ತನೆ ನಿನ್ನ ಹಸ್ತವನ್ನು ಚಾಚಿ ನೀನು ಅವರನ್ನು ಮುಟ್ಟಪ್ಪ. ನಿನ್ನ ರಕ್ತದಿಂದ ನೀನು ಅವರನ್ನು ತೊಳೆದು ಅವರನ್ನು ಶುದ್ಧೀಕರಿಸಪ್ಪ ಕರ್ತನೆ. ನೀನು ಬಿಡುಗಡೆ ಕೊಡುವ ದೇವರಾಗಿದೆಯಲ್ಲ. ನಿನ್ನಲ್ಲಿ ಅಸಾಧ್ಯವಾದ ಒಂದೂ ಇಲ್ಲ ಕರ್ತನೆ. ನೀನು ಪೂರ್ಣವಾದ ಬಿಡುಗಡೆ ನೀನು ಈ ನಿಮಿಷದಲ್ಲೇ ನಾವು ಘೋಷಿಸ್ತಾ ಇದ್ದೀನಿ ಕರ್ತನೆ. ನಿನ್ನ ಹಸ್ತವನ್ನು ಚಾಚಿ ನೀನು ಅವರನ್ನು ಮುಟ್ಟಪ್ಪ ಕರ್ತನೆ. ಅನೇಕ ಕುಟುಂಬದಲ್ಲಿ ಕರ್ತನೆ ಶಾಂತಿ ಸಮಾಧಾನವಿಲ್ಲದಲೆ ಶಾಪದಿಂದ ನರಳಾಡ್ತಾ ಇದ್ದೀರಿ ಅಲ್ಲಪ್ಪ ಕರ್ತನೆ. ಯೇಸುವೇ ನೀನು ಪಾಪಕ್ಕೋಸ್ಕರ, ರೋಗಕ್ಕೋಸ್ಕರ, ಶಾಪಕ್ಕೋಸ್ಕರ ನೀನು ಕಾಲ್ವರಿ ಶಿಲ್ಬೆಯಲ್ಲಿ ನಿನ್ನ ರಕ್ತವನ್ನು ಸುರಿಸಿದೆಯಲ್ಲಪ್ಪ. ನೀನು ಕಾಲ್ವರಿ ಶಿಲ್ಬೆಯಲ್ಲಿ ನಿನ್ನ ಪ್ರಾಣವನ್ನು ನೀನು ಕೊಟ್ಟಿದೆಯಲ್ಲಪ್ಪ. ಈ ನಿಮಿಷದಲ್ಲೇ ಎಲ್ಲ ಶಾಪದ ಕೆಟ್ಟುಗಳು ನೀಗಿ ಹೋಗಲೇ ಯೇಸುವಿನ ನಾಮದಲ್ಲಿ. ಅನೇಕ ಕುಟುಂಬಗಳಲ್ಲಿ ಅಪಘಾತದಿಂದ ಬೇಗ ಬೇಗ ಅವರ ಕುಟುಂಬದಲ್ಲಿ ಮರಣಗಳು ಉಂಟಾಗುತ್ತಾ ಇದೆ. ಬೇಗ ಬೇಗ ಅವ್ರ ಕುಟುಂಬದಲ್ಲಿ ಕಾಯಿಲೆಗಳಿಂದ ಅನೇಕರು ನರಳಾಡುತ್ತಾ ಇದ್ದಾರೆ. ಎಲ್ಲ ಶಾಪದ ಕೆಟ್ಟುಗಳು ಈ ನಿಮಿಷದಲ್ಲೇ ನೀನು ಬಿಡುಗಡೆ ಕೊಡಬೇಕು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಪವಿತ್ರಾತ್ಮನೇ ನಿನ್ನ ಕಾರ್ಯ ಮಾಡ್ತೀಯಲ್ಲ ಈ ನಿಮಿಷದಲ್ಲಿ ಕರ್ತನೆ. ವಚನವನ್ನು ಕಳಿಸಿ ನೀನು ಸ್ವಸ್ಥ ಮಾಡುವ ದೇವರಾಗಿದೆಯಲ್ಲ, ನೀನು ಅದ್ಭುತ ಮಾಡುವ ದೇವರಾಗಿದೆಯಲ್ಲ. ನಿನ್ನೆಲ್ಲ ಅಸಾಧ್ಯವಾದ ಒಂದೂ ಇಲ್ಲ ಕರ್ತನೆ. ನೀನು ಪ್ರಾರ್ಥನೆ ಕೇಳಿರೋ ದೇವರಾಗಿದೆಯಲ್ಲಪ್ಪ. ಅನೇಕರಿಗೆ ನೀನು ಈ ನಿಮಿಷದಲ್ಲೇ ನೀನು ಬಿಡುಗಡೆ ಕೊಟ್ಟಿದೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೀನಿ ಕರ್ತನೆ. ಹಲ್ಲೆಲೂಯ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇಲೆ. ನನ್ನನ್ನು ಕೇಳಿರುವ ವೀಕ್ಷಕರೇ, ನಿಮಗೆ ಮತ್ತೆ ಯಾವುದಾನ ಪ್ರಾರ್ಥನಾ ವಿಷಯಗಳಿದ್ದರೆ ನೀವು ನಮಗೆ ತಿಳಿಸ್ಬೋದು. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೀವಿ. ನಿಮಗೆ ನಿಮ್ಮ ಬಿಡುಗಡೆಗೋಸ್ಕರ ನಾವು ಪ್ರಾರ್ಥಿಸ್ತೀವಿ. ನಾವು ಚಿತ್ರದುರ್ಗದಲ್ಲಿ ಸೆಂಟ್ ಜಾನ್ಸ್ ಫುಲ್ ಗಾಸ್ಪೆಲ್ ಚರ್ಚ್ ಎಂಬುದಾಗಿ ಒಂದು ಆಲಯವನ್ನು ನಾವು ನಡೆಸ್ತೀವಿ. ಅಲ್ಲಿ ಅನೇಕರ ರೋಗಿಗಳು, ಅನೇಕ ದೇವಪೀಠದವರು, ಕಷ್ಟದಲ್ಲಿ ತೊಂದರೆಯಲ್ಲಿರುವವರು ಬಂದು ಬಿಡುಗಡೆಯನ್ನು ಹೊಂದಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಕರ್ತನೆ ನೀವು ನಮಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡ್ಬೋದು. ಈ ನಮ್ಮ ವಿಷಯಕ್ಕೋಸ್ಕರ, ನಮ್ಮ ಸೇವೆಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ನಿಮಗೆ ಬೇಡ್ಕೊಳ್ತಾ ಇದ್ದೀನಿ. ಎಂಥ ಕಷ್ಟಗಳಿರಲಿ, ತೊಂದರೆಗಳಿರಲಿ, ನಮ್ಮ ದೂರವಾಣಿ ಮೂಲಕವಾಗಿ ನೀವು ನಮ್ಮನ್ನು ಸಂಪರ್ಕಿಸಿರಿ. ನಮ್ಮ ಫೋನ್ ನಂಬರು, ನಮ್ಮ ಇಮೇಲ್ ಐಡಿ ನಾವು ನಿಮಗೆ ಕೊಡ್ತೀವಿ. ಅದ್ರ ಮೂಲಕವಾಗಿ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಈ ವಿಷಯಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ನಾನು SSLC ಓದುವಾಗ ನನಗೆ ಸ್ಟ್ರೋಕ್ ಆಯಿತು. ನಾವು ಸ್ಟ್ರೋಕ್ ಆದಾಗ ನಾವು ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ, ನನಗೆ ವಾಸಿ ಆಗಲಿಲ್ಲ. ಮತ್ತು ಅನೇಕ ದೇವರುಗಳ ಹತ್ರ ಹೋದ್ವಿ, ನನಗೆ ವಾಸಿ ಆಗಲಿಲ್ಲ. ಹಾಗಾಗಿ ನಮ್ಮ ತಾಯಿ ಕೂಡ ಎಷ್ಟೊಂದು ಹಣ ಖರ್ಚು ಮಾಡಿ ನನಗೆ ವಾಸಿ ಮಾಡೋದಕ್ಕೋಸ್ಕರ ನೋಡಿದರು, ಆದರೆ ವಾಸಿ ಆಗಲಿಲ್ಲ. ಆಗ ನಮಗೆ ಯೇಸು ಸ್ವಾಮಿ ಗುಣ ಮಾಡ್ತಾರೆ ಅಂತ ಬೇರೆಯವ್ರು ಹೇಳಿದರು. ಆಗ ನಾವು ಚಿತ್ರದುರ್ಗದಲ್ಲಿರುವಂಥ ನಮ್ಮ ಸಾಲುಕುಟ ಆಂಟಿಯವ್ರ ಹತ್ರ ಹೋದ್ವಿ. ಆವಾಗ ನನಗೋಸ್ಕರ ಅವರು ಪ್ರಾರ್ಥನೆ ಮಾಡಿದರು. ಆ ದಿನದಿಂದ ಈ ದಿನದವರೆಗೂ ಕೂಡ ನನಗೆ ಈ ಮುಖ ಸೊಟ್ಟಾಗಿತ್ತು, ಅದು ಸೊಟ್ಟಗಾಗಿದ್ದನ್ನು ದೇವರು ನೆಟ್ಟಿಗೆ ಮಾಡಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ SSLCಯಲ್ಲಿ ಸ್ಟ್ರೋಕ್ ಆಗಿದ್ದು ವಾಸಿ ಆಯಿತು. ಅಂದಿನಿಂದ ಈ ಹಿಂದಿನವರೆಗೂ ಅಂದರೆ ಈ BA ಅವರಿಗೂ ಕೂಡ ನನ್ನ ದೇವರು ಕಾಪಾಡ್ಕೊಂಡು ಬಂದಿದ್ದಾರೆ. ನನ್ನ ವಿದ್ಯಾಭ್ಯಾಸದಲ್ಲಿ ಕೂಡ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಇವನ ಮೊಗ ಒಂದು ಸೈಡಿನಲ್ಲಿ ಪರಾಲಿಸಿಸ್ ಹೊಡೆದು ಹೋಯಿತು. ನಾವು ಇವನಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಇವನಿಗೆ ನೆಟ್ಟುಗ ಮಾಡಿ, ನಮ್ಮ ದೇವರು ನಿಜವಾದ ದೇವರು, ಸತ್ಯ ದೇವರು, ಜೀವಿಸುವ ದೇವರು, ರೋಗಿಗಳ ವಾಸಿ ಮಾಡುವ ದೇವರು. ನೀನು ಈ ನಿಮಿಷವೇ ಆ ದೇವರನ್ನೇ ಕಂಡುಕೊಳ್ಳ್ರಿ, ಆ ದೇವರಿಗಾಗಿ ನೀ ಬೇಡಿಕೊಳ್ಳ್ರಿ. ಆವಾಗ ದೇವರು ನಿನ್ನಕ್ಕೆ ಪರಿಪೂರ್ಣ ಸೌಖ್ಯ ಕೊಡ್ತತೆ, ಸಮಾಧಾನ ಕೊಡ್ತತೆ, ರಕ್ಷಣೆ ಕೊಡ್ತತೆ. ರಕ್ಷಣೆಯಾಣ ಮುಖ್ಯ, ಸೌಖ್ಯವಲ್ಲ ಮುಖ್ಯ, ರಕ್ಷಣೆ.
ನನಗೆ ಪರಲೋಕಕ್ಕೆ ಹೋಗ್ಬೇಕು, ನನಗೆ ಸ್ವರ್ಗ ರಾಜ್ಯಕ್ಕೆ ಹೋಗ್ಬೇಕು, ಇದೇ ನಿನ್ನ ಆಸೆ ಆಗಿರ್ಬೇಕು.